Good morning, students. Previous class discussing how the energy can flow in the ecosystem. This class I will discuss the food chain in the ecosystem. How to food chain can construct in the environment. ಯಾವ ಕನ್ಸ್ಟ್ರಕ್ಷನ್ ಇನ್ ದಿ ಎಕೋಸಿಸ್ಟಮ್, ಯಾವ ರೀತಿಯಾಗಿ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಆಹಾರದ ಸರಪಳಿ ಎನ್ನುವುದು ಕೂಡ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವಿನ್ನು ಅಧ್ಯಯನ ಮಾಡೋಣ. First we understand what you mean by the food chain. Food chain, it is a series of organisms each depend on the next as a resource of food. Organism nothing but see living beings, a series of organisms each depend upon the next as a resource of food. Each and every one organisms can depend upon the other one. That's why it is also depend upon the next resources, nothing but the it is a food purpose, it is a depend upon the next source, it is a depend upon the next animals, nothing but next. But if one animal can food purpose depend upon the other animals, or one plant can food depend upon the other animal. ಇಲ್ಲಿ ಏನಾಗ್ತಾ ಇದೆ ಅಂದರೆ ಆಹಾರದ ಸರಪಳಿ ಅಂತಂದರೆ ಜೀವಗೋಳದ ಎಲ್ಲ ಜೀವಿಗಳು ಬೇರೆ ಜೀವಿಗಳನ್ನು ತಿನ್ನೋದ್ರಿಂದ, if one organism can living in the earth, that organism can eating the other organism. This type of the chain is called as the food chain. ಇಲ್ಲಿ ಜೀವಗೋಳದ ಎಲ್ಲ ಜೀವಿಗಳು ಬೇರೆ ಬೇರೆ ಜೀವಿಗಳನ್ನು ತಿನ್ನೋದ್ರಿಂದ ಹಾಗೂ ಬೇರೆ ಜೀವಿಗಳು ತಿನ್ನಲ್ಪಡೋದ್ರಿಂದ ಇದನ್ನು ಜೀವಿಸ್ತಾ ಇದ್ದಾವೆ. ಇದನ್ನು ನಾವೇನಂತ ಕರಿತೀವಿ, ಆಹಾರ ಸರಪಳಿ ಅಂತ ಕರಿತೀವಿ. In the ecosystem, one living organism eating the another organism, this type of the process is called as the food chain, or a series of organisms each depend upon the next as the source of the food is called as the food chain. ಜೀವಿಗಳದ ಎಲ್ಲ ಜೀವಿಗಳು ಬೇರೆ ಬೇರೆ ಜೀವಿಗಳನ್ನ ತಿನ್ನೋದ್ರಿಂದ ಹಾಗೂ ಬೇರೆ ಜೀವಿಗಳಿಂದ ತಿನ್ನಲ್ಪಡೋದ್ರಿಂದ ನಾವು ಈ ಒಂದು ಸರಪಳಿಗೆ ಏನಂತ ಕರಿತೀವಿ, ಆಹಾರ ಸರಪಳಿ ಅಂತ ಕರಿತೀವಿ. ಇನ್ ದಿ ಎಕೋಸಿಸ್ಟಮ್, every animal and also the other animals can eating the food purpose for the other animals and getting the nutrients. ಇಲ್ಲಿ ಏನಾಗ್ತದೆ ಅಂದರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯು ಮತ್ತೊಂದು ಜೀವಿಯನ್ನು ತಿನ್ನೋದ್ರಿಂದ ಅಥವಾ ಒಂದು ಪ್ರಾಣಿಯು ಮತ್ತೊಂದು ಪ್ರಾಣಿಯನ್ನು ತಿನ್ನೋದ್ರಿಂದ ಅಸ್ತಿತ್ವಕ್ಕೆ ಬಂದು ಮೂಲಾಧಾರವಾದಂಥ ಪೋಷಕಾಂಶವನ್ನು ಪಡಿತಾ ಇದೆ. ಇಫ್ ಸಪೋಸ್ ಒನ್ ಆರ್ಗ್ಯಾನಿಸಮ್ ಕ್ಯಾನ್ ಈಟ್ ದಿ ಅನದರ್ ಆರ್ಗ್ಯಾನಿಸಮ್ ಆ್ಯಂಡ್ ಗೆಟಿಂಗ್ ದಿ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಫ್ರಮ್ ದ್ಯಾಟ್ ಎನಿಮಲ್. ಇಲ್ಲಿ ಒಂದು ಪ್ರಾಣಿಗಳು ಮತ್ತೊಂದು ಪ್ರಾಣಿಗೆ ತಿನ್ನೋದ್ರಿಂದ ಏನಾಗ್ತದೆ, ಅದರಿಂದ ಒಂದು ತಮ್ಮ ಒಂದು ಶಕ್ತಿ ಅಥವಾ ತಮಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಏನು ಮಾಡ್ತಾರೆ ಪಡಿತಾ ಇದ್ದೇವೆ. ದ ಫುಡ್ ಕ್ಯಾನ್ ಸರ್ವ್ ಆ್ಯಸ್ ಅ ಚೈನ್ ವೈಸ್ ಆ್ಯಂಡ್ ಆಲ್ಸೋ ದ ಫುಡ್ ಕ್ಯಾನ್ ಸರ್ವ್ ಆಸ್ ಅ ಚೈನ್ ವೈಸ್, ನಥಿಂಗ್ ಬಟ್ ದಿ ಇಫ್ ಒನ್ ಎನಿಮಲ್ ಕ್ಯಾನ್ ಈಟಿಂಗ್ ದಿ ನೆಕ್ಸ್ಟ್ ಎನಿಮಲ್ ಆ್ಯಂಡ್ ನೆಕ್ಸ್ಟ್ ಎನಿಮಲ್ ಕ್ಯಾನ್ ಈಟಿಂಗ್ ದಿ ಅನದರ್ ನೆಕ್ಸ್ಟ್ ಎನಿಮಲ್, ದಿಸ್ ಈಸ್ ಕಾಲ್ಡ್ ಆ್ಯಸ್ ದಿ ಫುಡ್ ಚೈನ್. ಇಲ್ಲಿ ಆಹಾರ ಸರಪಳಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಜೀವಿಯನ್ನು ಮತ್ತೊಂದು ಜೀವಿಯನ್ನು ತಿನ್ನೋದು, ಇದರಿಂದ ಒಂದಕ್ಕೊಂದು ಏನಾಗ್ತದೆ, ಒಂದು ಜೀವಿಯನ್ನು ಮತ್ತೊಂದು ಜೀವಿ ತಿನ್ನೋದು, ಅಥವಾ ಒಂದು ಪ್ರಾಣಿಯನ್ನು ಮತ್ತೊಂದು ಪ್ರಾಣಿಯನ್ನು ತಿನ್ಕೊಂತ ಹೋಗುವಂಥ ಒಂದು ಪ್ರಕ್ರಿಯೆ ಏನಾಗ್ತದೆ ಅಂದರೆ ಇಲ್ಲಿ ಆಹಾರ ಸರಪಳಿ ಅಂತ ಕರಿತಾ ಇದ್ದೇವೆ. ಈ ಒಂದು ಆಹಾರ ಸರಪಳಿಯಲ್ಲಿ ಏನಾಗ್ತವೆ ಅಂದರೆ ಕೆಲವೊಂದಿಷ್ಟು ಆಹಾರ ಸರಪಳಿಯಲ್ಲಿ ಕೆಲವೊಂದಿಷ್ಟು ಜೀವಿಗಳು ಬದುಕಿರುವಾಗ ಇಲ್ಲವೇ ಸತ್ತ ನಂತರ ಇತರ ಜೀವಿಗಳಿಗೆ ಆಹಾರವಾಗಿ ಅವುಗಳಿಗೆ ಪೋಷಕಾಂಶವನ್ನು ನೀಡ್ತಾ ಇದ್ದಾವೆ. ಆ್ಯಂಡ್ ಆಲ್ಸೋ ದಿ ಸಮ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಕ್ಯಾನ್ ಡೈಡ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಫುಡ್ ಫಾರ್ ದಿ ಅನದರ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಗೆಟ್ಟಿಂಗ್ ದಿ ನ್ಯೂಟ್ರಿಯೆಂಟ್ಸ್ ಟು ದಿ ಅನದರ್ ಆರ್ಗ್ಯಾನಿಸಮ್ಸ್. ಅಂದರೆ ಇಲ್ಲಿ ಯಾವ ಒಂದು ಪ್ರಾಣಿಗಳ ಸತ್ತಿರ್ತಾವಲ್ಲ ಅವು ಸತ್ತ ನಂತರ ಇತರ ಜೀವಿಗಳಿಗೆ ಆಹಾರವಾಗಿ ಅವುಗಳಿಗೆ ಪೋಷಕಾಂಶವನ್ನು ನೀಡ್ತಾ ಇರ್ತವೆ. ಇಫ್ ಸಪೋಸ್ ಆರ್ಗ್ಯಾನಿಸಮ್ಸ್ ಆರ್ ಡೈಡ್, ದ್ಯಾಟ್ ಆರ್ಗ್ಯಾನಿಸಮ್ ಕ್ಯಾನ್ ಈಟ್ ದಿ ನೆಕ್ಸ್ಟ್ animal and providing the nutrients to the
ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಸತ್ತ ಪ್ರಾಣಿಗಳು ಏನಾಗ್ತಾವೆ ಅಂದರೆ ಆ ಒಂದು ಪ್ರಾಣಿಗಳನ್ನು ಇತರ ಪ್ರಾಣಿಗಳು ತಿನ್ನೋದ್ರಿಂದ ಆ ಸತ್ತ ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ಇತರ ಒಂದು ಜೀವ ಇರುವಂಥ ಪ್ರಾಣಿಗಳಿಗೆ ಏನು ಮಾಡ್ತಾವೆ ಅಂದರೆ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಾ ಇರ್ತವೆ. This type of the dimension in the ecosystem, if the food chain cannot be independent, ಈ ರೀತಿಯಾದಂಥ ದೃಷ್ಟಿಯಿಂದ ಏನಾಗ್ತಾ ಇದೆ ಅಂದರೆ ಜೀವಗೊಳ್ಳದ ಯಾವುದೇ ರೀತಿಯಾದಂಥ ಒಂದು ಜೀವಿ ಆಹಾರ ಸರಪಳಿಯಿಂದ ವಾಸ್ತವದಲ್ಲಿ ಸ್ವತಂತ್ರವಾಗಿಲ್ಲ. ಇಟ್ ಡಿಪೆಂಡ್ ಅಪಾನ್ ದೇರ್ ಓನ್ ಫುಡ್ ಚೈನ್. ಇಟ್ ಕೆನಾಟ್ ಬಿ ಇಂಡಿಪೆಂಡೆಂಟ್. ಇಟ್ ಕೆನಾಟ್ ಬಿ ಇಂಡಿಪೆಂಡೆಂಟ್ಲಿ ಫ್ರೇಮಿಂಗ್ ದಿ ಫುಡ್ ಚೈನ್. ಇಲ್ಲಿ ಯಾವುದೇ ರೀತಿಯಂಥ ಆಹಾರ ಸರಪಳಿಯು ಸ್ವತಂತ್ರವಾಗಿಲ್ಲ. ಇಲ್ಲಿ ಏನಾಗ್ತದೆ ಅಂದರೆ ಅವುಗಳ ಒಂದು ಆಹಾರದ ಒಂದು ಅನುಗುಣವಾಗಿ ಏನಾಗ್ತದೆ ಅಂದರೆ ಆಹಾರ ಸರಪಳಿಯು ಇಲ್ಲಿ ನಿರ್ಮಿತವಾಗಿದೆ. ಆ್ಯಂಡ್ ಆಲ್ಸೋ ದಿ ಎವ್ರಿ ಫುಡ್ ಕ್ಯಾನ್ ಇಟ್ ಈಸ್ ವೆರಿ ನೆಸೆಸರಿ ಫಾರ್ ದಿ ಎವ್ರಿ ಲಿವಿಂಗ್ ಆರ್ಗನ್ಸ್ ಆರ್ ದಿ ಎನಿಮಲ್ಸ್. ಇಲ್ಲಿ ಪ್ರತಿಯೊಂದು ರೀತಿಯಂಥ ಆಹಾರವು ಕೂಡ ಏನಾಗ್ತದೆ ಪ್ರತಿ ಜೀವಿಗೂ ಅಥವಾ ಪ್ರತಿ ಪ್ರಾಣಿಗೂ ಕೂಡ ಬಹಳ ಅವಶ್ಯಕವಾಗಿ ಇರ್ತಾ ಇದೆ. ಆ್ಯಂಡ್ ಎವ್ರಿ ಫುಡ್ ಈಸ್ ದಿ ವೆರಿ ನೆಸೆಸರಿ ಫಾರ್ ಎವ್ರಿ ಎನಿಮಲ್ ಇನ್ ದಿ ಫುಡ್ ಚೈನ್. ಇಲ್ಲಿ ಆಹಾರ ಸರಪಳಿಯಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಏನಾಗ್ತದೆ ಅಂದರೆ ಪ್ರತಿಯೊಂದು ಆಹಾರವು ಸರಪಳಿಯಲ್ಲಿನ ಒಂದು ಕೊಂಡೆಯಾಗಿರ್ತದೆ. ಇಟ್ ಈಸ್ ಲೈಕ್ ದಿ ನೆಸೆಸರಿ ಫಾರ್ ದಿ ಎವ್ರಿ ಎನಿಮಲ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ ಫಾರ್ ದಿ ಲಿವಿಂಗ್ ಪರ್ಪಸ್. ಇಲ್ಲಿ ಒಂದು ಪ್ರಾಣಿಗಳಿಗೆ ಇಲ್ಲಿ ಬದುಕಲಿಕ್ಕೆ ಅಥವಾ ಜೀವಿಸಲಿಕ್ಕೆ ಏನಾಗ್ತದೆ ಬಹಳಷ್ಟು ಕೂಡ ಇಲ್ಲಿ ಅವಶ್ಯಕವಾಗಿರ್ತದೆ. ಆ್ಯಂಡ್ already I will discuss energy. Energy can transfer to the one tropic level to the another tropic level, and this type of the tropic level and this type of the process is called as the food chain. If suppose example, if a primary consumers transfer food to the secondary consumers, and if the producers can transfer to the food to the primary consumers and primary consumers transfer to the food to the secondary consumers. ಇಲ್ಲಿ ಉತ್ಪಾದಕರಿಂದ ಏನು ಮಾಡ್ತದೆ ಅಂದರೆ ನೆಕ್ಸ್ಟ್ ಇಲ್ಲಿ ಉಪಭೋಗಕರಿಗೆ ಹೋಗ್ತದೆ. ಪ್ರಾಥಮಿಕ ಉಪಭೋಗಕರಿಗೆ ಹೋದ ನಂತರ ಏನಾಗ್ತದೆ ಅದು ದ್ವಿತೀಯ ಉಪಭೋಗಕರಿಗೆ ಇದೇ ರೀತಿ ಏನಾಗ್ತದೆ ಆಹಾರವು ಕೂಡ ಏನಾಗ್ತದೆ ವರ್ಗಾವಣೆ ಆಗ್ತಾ ಇದೆ. ಇಲ್ಲಿ ಆಹಾರ ವರ್ಗಾವಣೆ ಆಗ್ತಾ ಇದೆ ಅಂದರೆ ಅದರಿಂದ ಏನಾಗ್ತದೆ ಪೋಷಕಾಂಶಗಳು ದೊರಕಿ ಏನಾಗ್ತದೆ ಶಕ್ತಿ ಬಿಡುಗಡೆ ಆಗ್ತದೆ. ಇಫ್ ದ ಫುಡ್ ಕ್ಯಾನ್ transfer producer to the primary consumers and primary consumers to the secondary consumers. If a food provider is nothing but if the energy or the nutrients transfer to the one organism to the another organisms or the one chain to the another chain. ಇಲ್ಲಿ ಆಹಾರವು ಕೂಡ ಏನಾಗ್ತದೆ ಸರಪಳಿಯಿಂದ ಸರಪಳಿಗೆ ಏನಾಗ್ತದೆ ವರ್ಗಾವಣೆ ಆಗ್ತದೆ. ಇದೇ ರೀತಿ ವರ್ಗಾವಣೆ ಆಗೋದ್ರಿಂದ ಕೂಡ ಏನಾಗ್ತದೆ ಜೀವಿಗಳಿಗೂ ಕೂಡ ಏನಾಗ್ತದೆ ಬಹಳಷ್ಟು ಕೂಡ ಸಹಕಾರಿ ಆಗ್ತಾ ಇರ್ತದೆ. ಆ್ಯಂಡ್ ಇನ್ ಎವ್ರಿ chain, food transferring from every chain, most of the energy can loss in the form of the heat. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ವರ್ಗಾವಣೆಯಲ್ಲಿ ಆಹಾರದಿಂದ ಉತ್ಪತ್ತಿಯಾಗುವಂಥ ಸಾಕಷ್ಟು ಪ್ರಮಾಣದ ಒಂದು ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ಉಷ್ಣದ ರೂಪದಲ್ಲಿ ಏನಾಗ್ತದೆ ವ್ಯಯ ಆಗ್ತದೆ. in the every transforming the food create the lot of the energy can release in the form of the heat. That heat can be loss. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರತಿಯೊಂದು ವರ್ಗಾವಣೆಯಲ್ಲಿ ಆಹಾರದಿಂದ ಉತ್ಪತ್ತಿ ಆಗುವಂಥ ಸಾಕಷ್ಟು ಪ್ರಮಾಣದ ಶಕ್ತಿ ಕೂಡ ಏನಾಗ್ತದೆ ಉಷ್ಣದ ರೂಪದಲ್ಲಿ ಏನಾಗ್ತದೆ ವ್ಯಯ ಆಗ್ತದೆ. ಲಾಟ್ ಆಫ್ ದ energy can release from the food. That energy can loss in the form of the heat. ಆ ಒಂದು ಉಷ್ಣ ರೂಪದಲ್ಲಿ ಏನಾಗ್ತದೆ ಅಂದರೆ ಆ ಒಂದು ಶಕ್ತಿಯು ಕೂಡ ಏನಾಗ್ತದೆ ಅಂದರೆ ವ್ಯಯವಾಗ್ತಾ ಹೋಗ್ತಾ ಇರ್ತದೆ. ಆ್ಯಂಡ್ ದ್ಯಾಟ್ಸ್ ವೈ ಇನ್ ದಿ ಫುಡ್ ಸಿಸ್ಟಮ್ ಕ್ಯಾನ್ only the fortify the tropic level or the levels of the food chains, because the energy
food can release the energy can in the form of the heat. That's why in the food chain only 4 to 5 trophic level are limited. ಇಲ್ಲಿ ಏನಾಗ್ತದೆ ಅಂದರೆ ಶಕ್ತಿಯು ಬಹಳಷ್ಟು ಉಷ್ಣ ರೂಪದಲ್ಲಿ ಹರಿದು ಹೋಗೋದ್ರಿಂದ ಆಹಾರ ಸರಪಳಿ 4 ರಿಂದ 5 ಮಾತ್ರ ಏನಾಗ್ತವೆ ಸೀಮಿತವಾಗಿರ್ತವೆ. If suppose food chain is the food chain is the very small, if the energy can more available to the every trophic level, ಅಂದರೆ ಇಲ್ಲಿ ಯಾವ ರೀತಿಯಾಗಿ ಆಹಾರ ಸರಪಳಿ ಚಿಕ್ಕದಿರ್ತಲ್ಲ ಅಷ್ಟು ಕೂಡ ಏನಾಗ್ತದೆ ಪೋಷಣ ಸ್ತರಗಳಿಗೆ ಏನಾಗ್ತದೆ ಶಕ್ತಿಯು ಕೂಡ ಹೆಚ್ಚಾಗಿ ಲಭ್ಯವಾಗ್ತಾ ಹೋಗ್ತಾ ಇರ್ತದೆ. ಇಫ್ ದ ಫುಡ್ ಚೈನ್ ಇಸ್ ಅ ಸ್ಮಾಲ್, ಇಫ್ every trophic level or the if every organism getting the more energy, ಇಲ್ಲಿ ಆಹಾರ ಸರಪಳಿ ಚಿಕ್ಕದಿದ್ದಷ್ಟು ಕೂಡ ಏನಾಗ್ತದೆ ಅಂದರೆ ಪೋಷಣ ಸ್ತರಗಳಿಗೆ ಏನಾಗ್ತದೆ ಶಕ್ತಿ ಹೆಚ್ಚು ಕೂಡ ಲಭ್ಯವಾಗ್ತಾ ಹೋಗ್ತಾ ಇರ್ತದೆ. ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ದ ಫುಡ್ ಚೈನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ದಿ ವೇರಿಯಸ್ ಟೈಪ್ ಆಫ್ ದಿ ಫುಡ್ ಚೈನ್, ಇಟ್ ಈಸ್ ಅ ಫಸ್ಟ್ type of the food chain is grazing food chain. ಹುಲ್ಲುಗಾವಲಿನ ಪ್ರದೇಶದ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿ ಅಂತ ಕರಿತಾ ಇದ್ದೇವೆ. ದಿಸ್ ಈಸ್ ದಿ ನಾರ್ಮಲ್ ಫುಡ್ ಚೈನ್ ದ್ಯಾಟ್ ಪ್ಲಾಂಟ್ಸ್ ಆರ್ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ದಿ ಎನರ್ಜಿ ಫ್ಲೋಸ್ ಫ್ರಮ್ ದಿ ಪ್ರೊಡ್ಯೂಸರ್ಸ್ ಟು ದಿ ಹರ್ಬಿವೋರಸ್ ಆ್ಯಂಡ್ ದಿ ಕಾರ್ನಿವೋರಸ್. Once again I will repeat the definition of the grazing food chain. Grazing food chain, it is the one of the type of the food chain. This is the normal food chain that plants are the producers and the energy flows from producer to the herbivorous and the carnivorous. The grazing food chain is nothing but if the food are produce the plants and plants are transfer the energy from the producers to the herbivorous and the carnivorous. Producer nothing but the plants. In the grazing food chain, plants are the producers and the energy flows from producer to the herbivorous and the carnivorous. Herbivorous and the carnivorous. It is called as the grand food chain. If the plants are the producing the food, that food can flow in the form of the energy to the herbivorous and the carnivorous is called as the grazing food chain. ಇಲ್ಲಿ ಹುಲ್ಲುಗಾವಲ ಪ್ರದೇಶ ಜೀವ ಪರಿಸರದ ಆಹಾರ ಸರಪಳಿ ಅಂತಂದರೆ ಈ ರೀತಿಯಾದಂಥ ಒಂದು ಆಹಾರ ಸರಪಳಿಯಲ್ಲಿ ಹಸಿರು ಸಸ್ಯಗಳನ್ನು ಸಸ್ಯಾಹಾರಿಗಳು ತಿಂದು ಹಾಕ್ತವೆ, ಇವುಗಳನ್ನು ಮಾಂಸಾಹಾರಿಗಳು ಕೂಡ ತಿಂತಾ ಇರ್ತವೆ. ಇಫ್ ದ ಪ್ಲಾಂಟ್ ಕ್ಯಾನ್ ಪ್ರೊಡ್ಯೂಸ್ ದಿ ಫುಡ್ ದ್ಯಾಟ್ ಕ್ಯಾನ್ ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸ್ ದಿ ಫುಡ್ ಆ್ಯಂಡ್ ದ್ಯಾಟ್ ಫುಡ್ ಕ್ಯಾನ್ ಅವೈಲೇಬಲ್ ಟು ದಿ ಹರ್ಬಿವೋರಸ್ ಆ್ಯಂಡ್ ಕಾರ್ನಿವೋರಸ್ ಇನ್ ದ ಫಾರ್ಮ್ ಆಫ್ ದಿ ಎನರ್ಜಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಹಸಿರು ಸಸ್ಯಗಳನ್ನ ಏನು ಮಾಡೋದು ಸಸ್ಯಾಹಾರಿಗಳ ತಿಂದು ಹಾಕ್ತಾವ, ಅದೇ ರೀತಿ ಕೂಡ ಏನಾಗ್ತದೆ ಇವುಗಳನ್ನು ಮಾಂಸಾಹಾರಿಗಳು ಕೂಡ ತಿಂದು ಹಾಕ್ತಾವ. ಈ ರೀತಿಯಾಗಿ ಆಹಾರ ಸರಪಳಿಯು ಹಸಿರು ಸಸ್ಯಗಳಿಂದ ಪ್ರಾರಂಭವಾಗಿ ಮಾಂಸಾಹಾರಿಗಳವರೆಗೂ ಮುಂದುವರಿತಾ ಇರ್ತದೆ. ಈ ರೀತಿಯ ಆಹಾರ ಸರಪಳಿ ಸೂರ್ಯಶಕ್ತಿಯು ಮಹತ್ವದ ಪಾತ್ರವನ್ನು ವಹಿಸ್ತಾ ಇರ್ತದೆ. ಇನ್ ದಿ ಗ್ರೇಜಿಂಗ್ ಫುಡ್ ಚೈನ್ ಸೋಲಾರ್ ಎನರ್ಜಿ ಆರ್ ದಿ ಸನ್ energy can be very important role in the grazing food system, because the food can more energy want in the time of the food producing, and the plants are producing the food and that food can transform the herbivorous and the carnivorous in the form of the energy nothing but in the form of the food. ಇಲ್ಲಿ ಏನಾಗ್ತದೆ ಅಂದರೆ ಯಾವ ರೀತಿಯಾಗಿ ಸೌರಶಕ್ತಿಯು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಳಕೆ ಆಗ್ತದೆ, ಅದೇ ರೀತಿಯಲ್ಲಿ ಕೂಡ ಏನಾಗ್ತದೆ ಅಂದರೆ ಆ ಒಂದು ಆಹಾರವು ಕೂಡ ಶಕ್ತಿ ರೂಪದಲ್ಲಿ ಏನಾಗ್ತದೆ ಅಂದರೆ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳು ಕೂಡ ಏನಾಗ್ತದೆ ತಲುಪಾಗ್ತದೆ. ಸಸ್ಯಾಹಾರಿಗಳು ಏನು ಮಾಡ್ತವೆ ಸಸ್ಯಗಳನ್ನ ತಿಂದಾಗ್ತಾವ, ಆ ಒಂದು ಸಸ್ಯಾಹಾರಿಗಳು ಏನಾಗ್ತಾವ ಅಂದರೆ ಮಾಂಸಾಹಾರಿಗಳಿಗೆ ಕೂಡ ಮಾಂಸಾಹಾರಿಗಳು ಏನು ಮಾಡ್ತವೆ ಸಸ್ಯಾಹಾರಿಗಳನ್ನ ತಿಂತಾವ. ಈ ರೀತಿಯಾಗಿ ಆಹಾರ ಸರಪಳಿಯಲ್ಲಿ ಏನಾಗ್ತದೆ ಹಸಿರು ಸಸ್ಯಗಳು ಒಂದು ಆಹಾರವನ್ನು ಉತ್ಪಾದಿಸುವುದರಿಂದ ಆರಂಭವಾಗಿ ಮಾಂಸಾಹಾರಿಗಳವರೆಗೆ ಮುಂದುವರಿತಾ ಇದೆ. ಈ ರೀತಿಯಾಗಿ
ಈ ರೀತಿಯಾಗಿ ಏನಾಗ್ತದೆ ಅಂದರೆ ಹುಲ್ಲುಗಾವಲ ಒಂದು ಆಹಾರ ಸರಪಳಿಯಲ್ಲಿ ಏನಾಗ್ತದೆ ಅಂದರೆ ಸೌರಶಕ್ತಿಯು ಮಹತ್ವವಾದಂಥ ಪಾತ್ರವನ್ನು ವಹಿಸ್ತಿದೆ. ಆ್ಯಂಡ್ ಸಪೋಸ್ ಹೌ ಟು ದಿ ಫುಡ್ ಕ್ಯಾನ್ ಟ್ರಾನ್ಸ್ಫರ್ ಟು ದಿ ಒನ್ ಟ್ರಾಪಿಕ್ ಲೆವೆಲ್ ಟು ದಿ another tropic level. Suppose you can see the plants can give food to the grasshopper and grasshopper would transfer to the frog and frog transfer to the frog. It is the food to the snake and snake snake is food to the eagle. That's why if the plants are food to the grasshoppers and grasshoppers it is food to the frogs and frogs are the food to the snakes and snakes are the food to the eagle. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸಸ್ಯಗಳು ಕೂಡ ಏನಾಗ್ತವೆ ಅಂದರೆ ಮಿಡತೆಗಳಿಗೆ ಆಹಾರ ಆಗ್ತದೆ, ಮಿಡತೆ ಅನ್ನೋದು ಕಪ್ಪೆಗೆ ಆಹಾರ ಆಗ್ತದೆ, ಕಪ್ಪೆ ಅನ್ನೋದು ಹಾವಿಗೆ ಆಹಾರವಾಗಿರ್ತದೆ, ಹಾವು ಅನ್ನೋದು ಏನಾಗ್ತದೆ ಹದ್ದಿಗೆ ಏನಾಗ್ತದೆ ಆಹಾರವಾಗಿರ್ತದೆ. ಈ ರೀತಿಯಾಗಿ ಕೂಡ ಇಲ್ಲಿ ಏನಾಗ್ತದೆ ಅಂದರೆ ಆಹಾರ ಸರಪಳಿ ಕೂಡ ಏನಾಗ್ತದೆ ಅಂದರೆ ಒಬ್ಬರನ್ನ ಮತ್ತೊಬ್ಬ ತಿನ್ನೋದಂದ್ರೆ ಏನಾಗ್ತದೆ ಅಂದರೆ ಒಂದು ಪ್ರಾಣಿಗಳು ಇನ್ನೊಂದು ಪ್ರಾಣಿಗಳು ತಿನ್ನೋದಂತ ಜೀವಿಸಲ್ಪಡ್ತಾವ, ಅಷ್ಟೇ ಅಲ್ಲದೆ ಅವು ಕೂಡ ಏನು ಮಾಡ್ತಾವೆ ಮತ್ತೊಂದು ಜೀವಿಯಿಂದ ತಿನ್ನಲ್ಪಡ್ತಾವ. ಈ ರೀತಿಯಾಗಿ ಕೂಡ ಏನಾಗ್ತದೆ ಹುಲ್ಲುಗಾವಲು ಪ್ರದೇಶದ ಒಂದು ಜೀವ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿ ಇದೇ ರೀತಿಯಾಗಿ ಏನಾಗ್ತದೆ ಮುಂದುವರಿತಾ ಹೋಗ್ತಾ ಇರ್ತದೆ. ನೆಕ್ಸ್ಟು second one, detritus food chain. Detritus food chain is very different from the grazing food chain. In this type of the food chain, the dead organic matter occupies the lowermost of the food chain followed by the decomposers. It is nothing but in the detritus food chain, dead organic matter occupies the lowermost food chain followed by decomposers. Dead organic matter occupies the food to the decomposers is called as the detritus food chain. Detritus food chain means in this type of the food chain, the dead organic matter occupies the lowermost of the food chain followed by the decomposers. They can getting the food to the decomposers. If the suppose dead organic matters can occupy the lowermost food from the decomposers. ಇಲ್ಲಿ ಅವಶೇಷ ಅಥವಾ ಕೊಳೆಸುವ ಆಹಾರ ಸರಪಳಿಯಲ್ಲಿ ಏನಾಗ್ತದೆ ಅಂದರೆ ಕೊಳೆಯುವಿಕೆಯ ಒಂದು ಆಹಾರ ಸರಪಳಿ ಏನಾಗ್ತದೆ ಸತ್ತ ಪ್ರಾಣಿ ಮತ್ತು ಸಸ್ಯಗಳಿಂದ ಪ್ರಾರಂಭವಾಗ್ತದೆ. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿ detritus food chain is starting from the dead animals or the dead plants, and then small ants can decompose of the dead organic matter. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತಾವೆ ಇದನ್ನು ವಿಘಟಿಸ್ತಾವ. ನಂತರ ಪೋಷಣಾಸ್ತರವೆಂದರೆ ಡಿಟ್ರಿವೋರಸ್, ನಂತರ ಭಕ್ಷಕರಿಂದ ಏನು ಮಾಡ್ತಾರೆ ಈ ಸರಪಳಿಯು ಆ ಸೂರ್ಯಶಕ್ತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಕೂಡ ಏನು ಮಾಡ್ತದೆ ಅವಲಂಬಿಸಿರುತ್ತದೆ. ಇಲ್ಲಿ ಏನಾಗ್ತದೆ ಅಂದರೆ ಕೊಳೆಯುವಿಕೆ ಆಹಾರ ಸರಪಳಿಯ ಒಂದು ವ್ಯವಸ್ಥೆಯಲ್ಲಿ ಕೊಳೆಯುವಿಕೆ ಆಹಾರ ಸರಪಳಿ ಸತ್ತ ಪ್ರಾಣಿ ಮತ್ತು ಸಸ್ಯಗಳಿಂದ ಆರಂಭವಾಗಿ ನಂತರ ಸೂಕ್ಷ್ಮಾಣು ಜೀವಿಗಳು ಏನು ಮಾಡ್ತಾವೆ ಅಂದರೆ ಇವನ್ನು ವಿಘಟಿಸ್ತಾ ಇರ್ತಾವೆ. ನಂತರ ಪೋಷಣಾಸ್ತರವೆಂದರೆ ಡಿಟ್ರಿವೋರಸ್, ನಂತರ ಭಕ್ಷಕರು ಏನು ಮಾಡ್ತಾರೆ ಅಂದರೆ ಈ ಆಹಾರ ಸರಪಳಿಯನ್ನು ಭಕ್ಷಕರು ಏನು ಮಾಡ್ತಾರೆ ಅಂದರೆ ಈ ರೀತಿಯಾದಂಥ ಆಹಾರ ಸರಪಳಿಯ ಆಹಾರವನ್ನು ಪಡಿತಾ ಇರ್ತಾರೆ. In the detritus food chain, if the dead plants and the animals can decompose the small lowermost ants, and next one, this type of the food can eating the predators is called as the detritus food chain. ಇಲ್ಲಿ ಅವಶೇಷ ಅಥವಾ ಕೊಳೆಯಿಸುವ ಆಹಾರ ಸರಪಳಿ ಅಂತಂದರೆ ಆಹಾರ ಸರಪಳಿ ಏನಾಗ್ತದೆ ಅಂದರೆ ಇಲ್ಲಿ ಕೊಳೆಯುವಿಕೆ ಆಹಾರ ಸರಪಳಿ ಸತ್ತ ಪ್ರಾಣಿ ಮತ್ತು ಸಸ್ಯಗಳಿಂದ ಆರಂಭವಾಗಿ ನಂತರ ಸೂಕ್ಷ್ಮಾಣು ಜೀವಿಗಳಿಂದ ಏನು ಮಾಡ್ತಾರೆ ಇದು ವಿಘಟಿಸಲ್ಪಡುತ್ತದೆ. ಅಂದರೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಇದರ ಮೇಲೆ ಕುಂತು ಏನು ಮಾಡ್ತಾರೆ ಆ ಸೂಕ್ಷ್ಮಾಣು ಜೀವಿಗಳು ಅವುಗೆಲ್ಲ ಕೂಡ ಏನು ಮಾಡ್ತದೆ ಅಂದರೆ ಅವುಗಳನ್ನು ತಿಂದು ಏನು ಮಾಡ್ತಾರೆ ಉಳಿದ ನಂತರ ಏನು ಮಾಡ್ತಾರೆ ಆ ಒಂದು ಪ್ರಾಣಿಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಭಕ್ಷಕರು ಏನು ಮಾಡ್ತಾರೆ ಸೇವನೆ ಮಾಡ್ತಾರೆ. This type of the food system, nothing but the detritus food chain, can only utilize the few
ಪರ್ಸೆಂಟೇಜ್ ಆಫ್ ದಿ ಸೋಲಾರ್ ಎನರ್ಜಿ. ಈ ರೀತಿಯಾದಂಥ ಆಹಾರ ಸರಪಳಿ ಏನು ಮಾಡ್ತದೆ, ಕಡಿಮೆ ಪ್ರಮಾಣದಲ್ಲಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡಿರುತ್ತದೆ. And this type of the food chain can produce the died animals and died plants availability. It is depend upon this food chain. Detritivore food chain, it is a depend upon the produce, depends upon the dead animals and the dead plants producing. ಅಂದರೆ ಇಲ್ಲೇನಾಗ್ತಂದರೆ ಈ ರೀತಿಯಾದಂಥ ಒಂದು ಆಹಾರ ಸರಪಳಿ ವ್ಯವಸ್ಥೆ ಏನದಂದರೆ ಉತ್ಪಾದಿಸಿದ ಸತ್ತ ಪ್ರಾಣಿ ಮತ್ತು ಸಸ್ಯ ವಸ್ತುಗಳ ಲಭ್ಯತೆಯನ್ನು ಕೂಡ ಏನು ಮಾಡ್ತದೆ, ಈ ಒಂದು ಆಹಾರ ಸರಪಳಿ ಏನು ಮಾಡಿದೆ ಅಂದರೆ ಅವಲಂಬಿಸಿದೆ. And in the food chain, various trophic levels are there. In the food chain, tertiary consumers can eating the various time dead animals for food purpose. ಇಲ್ಲಿ ತೃತೀಯ ಉಪಭೋಗಿಗಳು ಆಹಾರ ಸರಪಣಿಯಲ್ಲಿ ಪೋಷಣಾಸ್ತ್ರಗಳ ವಿವಿಧ ಹಂತಗಳಿರ್ತಾವೆ. ಇಲ್ಲಿನ ತೃತೀಯ ಉಪಭೋಗಿಗಳು ಕೂಡ ಏನು ಮಾಡ್ತಾರೆ, ಉನ್ನತವಾದಂಥ ಮಾಂಸಾಹಾರಿಗಳನ್ನು ಸತ್ತ ಪ್ರಾಣಿಗಳನ್ನು ಕೂಡ ಏನು ಮಾಡ್ತಾರೆ, ತಿನ್ನಬಹುದು. And next, afterwards, the middle consumers nothing but they can eating the middle or the some percentage of the carnivorous. They can eating the animals for food purpose. ಇಲ್ಲಿ ಮಾಧ್ಯಮಿಕ ಉಪಯೋಗಗಳು ಏನು ಮಾಡ್ತಾರೆ, ಮಾಂಸಾಹಾರಿಗಳನ್ನು ತಿಂದಿರ್ತಾರೆ, ಆದರೆ ಕಡಿಮೆ ಮಟ್ಟದಲ್ಲಿ ಕೂಡ ಮಾಂಸಾಹಾರಿಗಳನ್ನು ತಿಂತಾರೆ. ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್, ಪ್ರಾಥಮಿಕ ಉಪಯೋಗಿಗಳು. ಪ್ರೈಮರಿ ಕನ್ಸ್ಯೂಮರ್ಸ್ ನಥಿಂಗ್ ಬಟ್ ಇಫ್ ದಿ ಈಟಿಂಗ್ ಹರ್ಬಿವೋರಸ್ ಹೂ ವಿಲ್ ಈಟ್ ದಿ ಪ್ಲಾಂಟ್ಸ್, ಯಾವ ಒಂದು ಸಸ್ಯಗಳನ್ನು ತಿಂದಿರ್ತಾವ ಅವು ಸಸ್ಯಗಳು. ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಪ್ಲಾಂಟ್ಸ್ like a grass, like the trees they are producing their food. That's why these are the 4 trophic levels in the food chain. If the producers can produce nothing but the grass or the plants can produce the food that can food to the primary consumers, and primary consumers are food to the middle consumers, and middle consumers are food to the ಟರ್ಷರಿ ಕನ್ಸ್ಯೂಮರ್ಸ್. ಇಲ್ಲಿ ಉತ್ಪಾದಕರಿಂದ ಪ್ರಾಥಮಿಕ ಉಪಭೋಗಿಗಳು ಆಹಾರ ಹೋಗ್ತಾರೆ, ಉತ್ಪಾದಕರು ಪ್ರಾಥಮಿಕ ಉಪಭೋಗಿಗಳಿಗೆ ಆಹಾರವಾಗಿರ್ತಾರೆ, ಪ್ರಾಥಮಿಕ ಉಪಭೋಗಿಗಳು ಮಾಧ್ಯಮಿಕ ಉಪಭೋಗಿಗಳಿಗೆ ಆಹಾರವಾಗಿರ್ತಾರೆ, ಆಮೇಲೆ ಮಾಧ್ಯಮಿಕ ಉಪಭೋಗಿಗಳು ಏನು ಮಾಡ್ತಾರೆ, ತೃತೀಯ ಉಪಭೋಗಿಗಳಿಗೆ ಆಹಾರವಾಗಿರ್ತಾರೆ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಆಹಾರ ಸರಪಳಿಯಲ್ಲಿ ಪೋಷಣಾಸ್ತ್ರಗಳಿರ್ತವೆ. ಇನ್ ದಿ ಫುಡ್ ಚೈನ್ ಒನ್ಲಿ 4 ಟ್ರಾಪಿಕ್ ಲೆವೆಲ್ಸ್ ಆರ್ ದೇರ್, ಬಿಕಾಸ್ ಇಫ್ ಸಪೋಸ್ more trophic levels, energy can loss in the ಇನ್ಕ್ರೀಸಿಂಗ್ ರೇಟ್. ಇಲ್ಲಿ ಹೆಚ್ಚು ರೀತಿಯಾಗಿ ಪೋಷಣಾಸ್ತ್ರಗಳಾಗೋದ್ರಿಂದ ಬಹಳಷ್ಟು ಶಕ್ತಿ ವ್ಯಯ ಆಗೋದ್ರಿಂದ ಇಲ್ಲಿ ಕಡಿಮೆ ರೀತಿಯಾದಂಥ ಒಂದು ಪೋಷಣಾಸ್ತ್ರಗಳು ಇರ್ತವೆ.